ಈಗ ವರದಿಯಲ್ಲಿ ಹೇಳಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡಿರುವಂತ ತಪ್ಪು ಅಂತ ಹೇಳಿ. ಆರ್ಸಿಬಿ ನಿರ್ಲಕ್ಷ್ಯದಿಂದಲೇ ಕಾಲ್ ತುಳಿತ ಸಂಭವಿಸಿದೆ. ಜೂನ್ 4ನೇ ತಾರೀಕಿನಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪೋಸ್ಟ್ ಮಾಡ್ತಾರೆ. ಸಂಭ್ರಮಾಚರಣೆಗೆ ಬರುವಂತೆ ಜನರನ್ನ ಆಹ್ವಾನಿಸಿ ಒಂದು ಪೋಸ್ಟ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಉಚಿತ ಪ್ರವೇಶ ಅಂತೇಳಿ ಕೊಹ್ಲಿ ವಿಡಿಯೋ ಇತ್ತು. ಆರ್ಸಿಬಿ ಉಡಾಫೆ ಮಾಡಿದ್ದರಿಂದಲೇ ಇಂಥದ್ದೊಂದು ಅವಘಡ ಸಂಭವಿಸಿದೆ, ಇಂಥದ್ದೊಂದು ಭೀಕರ ದುರಂತ ಸಂಭವಿಸಿದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಸಂಭ್ರಮಾಚರಣೆಗೆ ಎಲ್ಲರನ್ನೂ ಕೂಡ ಇವರು ಆಹ್ವಾನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಉಚಿತ ಪ್ರವೇಶ, ಯಾರಿಗೂ ಕೂಡ ಪಾಸ್ ಇಲ್ಲ, ಉಚಿತ ಪ್ರವೇಶ ಇದೆ, ನೀವೆಲ್ಲರೂ ಕೂಡ ಬನ್ನಿ ಅಂತೇಳಿ ಹೇಳಿದ್ರು. ಇದಾದ ನಂತರ ಅಭಿಮಾನಿಗಳು ಹುಚ್ಚೆದ್ದು ಬಂದ್ರು. ಈ ನಿರ್ಲಕ್ಷ್ಯವೇ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದಂತ ವರದಿಯ ಪ್ರಸ್ತಾಪ. ಹೆಚ್ಚಿನ ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಬಿವಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಮಾರು 331 ಪುಟಗಳ ಆ ವರದಿಯಲ್ಲಿ ಪ್ರಮುಖ ಅಂಶಗಳು ಯಾವುದು, ಯಾರ ಮೇಲೆ ಸರ್ಕಾರ ಇಲ್ಲಿ ಗೂಬೆ ಕೂರಿಸಿದೆ, ಸದ್ಯಕ್ಕೆ ಆ ವರದಿಯ ರಿಪೋರ್ಟ್ ತಮ್ಮ ಹತ್ರ ಏನಿದೆ ಅಭಿಷೇಕ್? ಮೊದಲನೇದಾಗಿ ಸರ್ಕಾರ ಈ ಒಂದು ವರದಿಯನ್ನು ಬಹಿರಂಗಗೊಳಿಸಬಾರದು ಅಂತ ಯಾಕೆ ಹೇಳ್ತಿತ್ತು ಅನ್ನೋ ಒಂದು ಅಂಶ ಈಗ 331 ಪುಟಗಳನ್ನ ನೋಡಿದಾಗ ಅರ್ಥ ಆಗ್ತಿರುವಂತದ್ದು. ನೇರವಾದ ಹೊಣೆಯನ್ನ ಆರ್ಸಿಬಿ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಆಗಿರ್ಬೋದು, ಮತ್ತೊಂದು ಕಡೆ ಡಿಎನ್ಎ ಈವೆಂಟ್ಗಳ ಮೇಲೆ ಹೊರಿಸಿರುವಂತದ್ದು. ಈ ತಂಡ ಗೆಲುವು ಆದ ನಂತರ, ಅಂದ್ರೆ ಮ್ಯಾಚ್ ಗೆದ್ದ ನಂತರ ನೇರವಾಗಿ ಇಡೀ ರಾಜ್ಯದಲ್ಲಿರುವಂತಹ ಅಭಿಮಾನಿಗಳನ್ನ ಸ್ಟೇಡಿಯಂ ಬಳಿ ಬನ್ನಿ ಅಂತ ಕರೆಯನ್ನ ಕೊಡ್ತಾರೆ. ಅದಾದ ನಂತರ ಯಾವುದೇ ಪಾಸ್ ಇಲ್ಲದೆ ಇದ್ರೂ ಕೂಡ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ವಿರಾಟ್ ಕೊಹ್ಲಿ ಮುಖಾಂತರ ಹೇಳಿಸ್ತಾರೆ. ಅದಾದ್ಮೇಲೆ ಒಂದು ಮೆರವಣಿಗೆ ಇರುತ್ತೆ ಅಂತ ಕೂಡ ತಿಳಿಸ್ತಾರೆ. ಅದಾದ ನಂತರ ಇಲ್ಲ, ಪಾಸ್ ಇದ್ದವರಿಗೆ ಮಾತ್ರ ನಾವು ಒಳಗಡೆ ಬರೋದಕ್ಕೆ ಅನುಮತಿಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಇವರ ದ್ವಂದ್ವ ಹೇಳಿಕೆಗಳಿಂದ ಇವರು ಯಾವುದೇ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೆ ಇರೋದ್ರಿಂದ, ಇವರು ಕೊಟ್ಟಂತ ಸಂದೇಶದಿಂದಲೇ ಸುಮಾರು 35,000 ಕುಳಿತುಕೊಳ್ಳುವಂತಹ ಜಾಗದಲ್ಲಿ 3.5 ಲಕ್ಷ ಜನರು ಬಂದಿದ್ರು. ಈ ಸಂದರ್ಭದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿದ್ದಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರಲಿಲ್ಲ. ಇದಾದ ನಂತರ ಡಿಎನ್ಎ ಸಂಸ್ಥೆ ಕೂಡ ಇಲ್ಲಿ ಸೆಕ್ಯೂರಿಟಿ ವಿಚಾರವಾಗಿ ಕ್ರಮವನ್ನು ವಹಿಸಬೇಕಾಗಿತ್ತು. ಅವರು ಕೂಡ ಯಾವುದೇ ಕೆಲಸವನ್ನ ಮಾಡದೇ ಇರೋದ್ರಿಂದ ಅವರ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ನಡೆದಿರೋದು ಅಂತ ಗೃಹ ಇಲಾಖೆಯಿಂದ ಈ ಸದ್ಯ ಮಟ್ಟಿಗೆ ಹೈಕೋರ್ಟ್ಗೆ, ಅಂದ್ರೆ ಗೃಹ ಇಲಾಖೆ ಸರ್ಕಾರಕ್ಕೆ ಸಲ್ಲಿಸುತ್ತೆ, ಸರ್ಕಾರ ಈಗ ಹೈಕೋರ್ಟ್ಗೆ ವರದಿಯನ್ನ ಸಲ್ಲಿಸಿರುವಂತದ್ದು. ಇಲ್ಲಿಗೆ ಸರ್ಕಾರದ ಯಾವುದೇ ಸಮಸ್ಯೆಯೇ ಇರಲಿಲ್ಲ. ಸರ್ಕಾರ ಎಲ್ಲ ರೀತಿಯಲ್ಲೂ ಕೂಡ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸಿದೆ ಅನ್ನೋ ಒಂದು ಘಟನೆ ಅಥವಾ ಒಂದು ಮಾತನ್ನ ಹೇಳದೇ ಹೇಳಿರುವಂತ ಭಾಸ ಇಲ್ಲಿ ಆಗ್ತಿರುವಂತದ್ದು. ಕಾರಣ ಯಾಕೆಂದ್ರೆ ಪೊಲೀಸ್ ಇಲಾಖೆಯನ್ನ ನಿರ್ವಹಿಸ್ತಾ ಇರುವಂತಹ ರಾಜ್ಯ ಸರ್ಕಾರ ಎಲ್ಲಿಯೂ ಕೂಡ ಪೊಲೀಸರ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡದೇ ಇರೋದು ಮತ್ತೊಂದು ಕುತೂಹಲ ಆಗುತ್ತೆ. ಯಾಕೆಂದ್ರೆ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯರವರು ಹೇಳಿರುವಂತಹ ಪ್ರಕಾರ 3 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅವರ ಸೇವೆಯಿಂದ ಅಮಾನತು ಮಾಡಲಾಗಿತ್ತು. ಆ ಅಂಶವನ್ನ ಕೂಡ ಇಲ್ಲಿಗೆ ಉಲ್ಲೇಖ ಮಾಡಬೇಕಾಗಿತ್ತು. ಅಲ್ಲಿಗೆ ಪೊಲೀಸರು ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗಿದ್ರು ಅನ್ನೋ ಅಂಶವನ್ನ ಸರ್ಕಾರ ತನ್ನ ಹೆಸರಿಗೆ ಮಸಿ ಬಳಿಯದಂತೆ ಇದನ್ನ ಎತ್ತಿ ಹಾಕಿದ್ಯಾ. ನೇರವಾಗಿ ಆರ್ಸಿಬಿ, ಡಿಎನ್ಎ ಹಾಗೂ ಕೆಎಸ್ಸಿಎ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇರುವಂತ ವರದಿಯನ್ನು ನಾವಿಲ್ಲಿ ನೋಡಿದ್ದೇವೆ. ಪ್ರಾಬಬ್ಲಿ ಇದೇ ಕಾರಣಕ್ಕೆ ಇರಬಹುದು ಇದು ಸಾಮಾಜಿಕ ಜಾಲತಾಣದಲ್ಲಿ ಬಹಿರಂಗ ವಲಯದಲ್ಲಿ ಇದನ್ನ ಸಲ್ಲಿಸುವಂತದ್ದು ಬೇಡ. ಯಾಕಂದ್ರೆ ಬೇರೆ ಬೇರೆ ರೀತಿಯ ಆಯಾಮಗಳಲ್ಲಿ ಇದು ಚರ್ಚೆಗೆ ಗ್ರಾಸವಾಗ್ತಿದೆ ಅಂತ ಹೈಕೋರ್ಟ್ನಲ್ಲೂ ಕೂಡ ಮೊನ್ನೆ ಸರ್ಕಾರ ತಿಳಿಸಿತ್ತು. ಆದ್ರೆ ಇಲ್ಲ, ಈ ಒಂದು ವರದಿಯನ್ನ ಬಹಿರಂಗಗೊಳಿಸಬೇಕು, ವಿಪಕ್ಷಗಳಾಗಿರ್ಬೋದು ಜನರು ಕೂಡ ಈ ಒಂದು ವರದಿಯನ್ನ ನೋಡಬೇಕು ಅಂತ ಹೈಕೋರ್ಟ್ ಅಭಿಪ್ರಾಯ ಪಟ್ಟಿತ್ತು. ಈ ಸದ್ಯದ ಮಟ್ಟಿಗೆ ನಾವು ನೋಡಿರುವಂತಹ ವರದಿಯಲ್ಲಿ ನೇರವಾದ ಹೊಣೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಆಗುತ್ತೆ. ಡಿಎನ್ಎ ಆಗಿರ್ಬೋದು, ಅದರ ಜೊತೆಗೆ ಡಿಎನ್ಎ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಗಿರ್ಬೋದು, ಅದರ ಜೊತೆಗೆ ಕೆಎಸ್ಸಿಎ ಯಾರು ಈ ಒಂದು ಆಯೋಜನೆಯನ್ನ ಮಾಡಿದ್ರು, ಎಲ್ಲಿ ಸಂಭ್ರಮಾಚರಣೆಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದಂತ ಕೆಎಸ್ಸಿಎ ಅವರ ಮೇಲೆ ನೇರವಾದ ಹೊಣೆಯನ್ನ ಈ ಸದ್ಯದ ಮಟ್ಟಿಗೆ ಹೊರಿಸಿರುವಂತದ್ದು. ರಂಜಿತ್, ಅಭಿಷೇಕ್, ಸರ್ಕಾರ ಆಗಿರುವಂತ ಲೋಪ ಏನಿತ್ತು, ಜನ ಏನ್ ಅನ್ಕೊಂಡಿದ್ರು, ಸರ್ಕಾರದ ನಿರ್ಲಕ್ಷ್ಯ ಇದು, ಒಂದು ಪೂರ್ವ ತಯಾರಿ ಸರ್ಕಾರ ಮಾಡ್ಕೊಳ್ಬೇಕಾಗಿತ್ತು ಅನ್ನೋದು. ಈ ರೀತಿ ಸರ್ಕಾರದ ಮೇಲೆ ಇದ್ದಂತ ಕಪ್ಪು ಚುಕ್ಕೆ ಇದೆಯಲ್ಲ, ಇದನ್ನ ಹೋಗ್ಲಾಡಿಸೋದಕ್ಕೆ ಇವ್ರ ಮೇಲೆ ಗೂಬೆ ಕೂರಿಸಿದ್ರ. ಸದ್ಯಕ್ಕೆ ಮುಂದುವರಿದು ಈಗ ಯಾವ ಹಂತದಲ್ಲಿ ತನಿಖೆ ನಡೀತಾ ಇದೆ, ಸದ್ಯ ಮುಂದೇನು ಅಂತ? ರಂಜಿತ್, ಇದು ಕಲೆಕ್ಟಿವ್ ಫೇಲಿಯರ್ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ. ಯಾಕೆಂದ್ರೆ ಆರ್ಸಿಬಿ ರವರು ಘೋಷಣೆ ಮಾಡಿದ ನಂತರ, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಾಳೆ ನಾವು ಬರ್ತೇವೆ ಅಂತ ಹೇಳಿದ ಕೂಡಲೇ ಅವರು ಪೂರ್ವಾನುಮತಿಯನ್ನ ಪಡೆದಿದ್ದಾರಾ ಇಲ್ವಾ ಅಂತ ಪರಿಶೀಲನೆ ಮಾಡಬೇಕಾಗಿದ್ದು ಕರ್ನಾಟಕ ರಾಜ್ಯ ಪೊಲೀಸರ ಜವಾಬ್ದಾರಿ ಆಗುತ್ತೆ. ಅದಾದ ನಂತರ ಕೆಎಸ್ಸಿಎ ಕಡೆಯಿಂದ ಕೂಡ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕಾಗಿತ್ತು. ಈ ರೀತಿ ಆರ್ಸಿಬಿ ತಂಡ ಗೆದ್ದ ನಂತರ ಸಂಭ್ರಮಾಚರಣೆಯನ್ನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡ್ತೀವಿ ಅಂತ ಆರ್ಸಿಬಿ ತಿಳಿಸಿದೆ. ಇದರ ಜವಾಬ್ದಾರಿಯನ್ನ ಡಿಎನ್ಎ ಹೊತ್ಕೊಂಡಿದ್ದಾರೆ ಅಂತ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಬೇಕಾಗಿತ್ತು. ಅದಾದ ನಂತರ ಅನುಮತಿಯನ್ನ ಪಡೆಯಬೇಕಾಗಿತ್ತು. ಆಗಿದ್ರೆ
ಒಂದು ವೇಳೆ ಆರ್ಸಿಬಿ ನೇರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳುತ್ತೆ, ಅದಾದ ನಂತರ ಕೆಎಸ್ಸಿಎ ಕೂಡ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಪೊಲೀಸ್ ಇಲಾಖೆ ಅನುಮತಿಯನ್ನ ನಿರಾಕರಣೆ ಮಾಡಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಈವೆಂಟ್ ನಡೆಯೋದಕ್ಕೆ ಪೊಲೀಸ್ ಇಲಾಖೆ ಬಿಡಲೇಬಾರದಾಗಿತ್ತು. ಮತ್ತೊಂದು ಕಡೆ ಸರ್ಕಾರ ವಿಧಾನಸೌಧದ ಮುಂಭಾಗದಲ್ಲಿ ಈ ಒಂದು ಆಟಗಾರರನ್ನ ಸನ್ಮಾನ ಮಾಡ್ತೇವೆ ಅಂತ ಅವರು ಕೂಡ ಬಹಿರಂಗವಾಗಿ ಹೇಳಿದ್ರು. ರಾಜ್ಯಪಾಲರಿದ್ರು, ಸಿಎಂ ಇದ್ರು, ಡಿಸಿಎಂ ಇದ್ರು, ಸಂಪುಟದ ಅನೇಕ ಸಚಿವರು, ಅವರ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ರು. ಇಲ್ಲಿಗೆ ವಿಧಾನಸೌಧದ ಮೆಟ್ಟಿಲುಗಳ ಮುಂಭಾಗದಲ್ಲೂ ಕೂಡ ಅನುಮತಿಯನ್ನ ಪಡೆಯಲಾಗಿಲ್ವಾ ಅನ್ನೋ ವಿಚಾರಕ್ಕೆ ಇನ್ನ ಪ್ರಶ್ನೆ ಮುಂದುವರ್ತಲೇ ಬಂದಿರುವಂತದ್ದು. ಅಲ್ಲೂ ಕೂಡ ಪ್ರೋಟೋಕಾಲ್ ಗಾಳಿಗೆ ತೋರಲಾಗಿತ್ತು. ಮತ್ತೊಂದು ಕಡೆ ಅನುಮತಿಯನ್ನ ಡಿಎನ್ಎ ಆಗಿರ್ಲಿ, ಆರ್ಸಿಬಿ ಆಗಿರ್ಲಿ, ಕೆಎಸ್ಸಿಎ ಪಡೆದೇ ಇರಲಿಲ್ಲ ಅನ್ನೋಂತ ಸಂದರ್ಭದಲ್ಲಿ ನೇರವಾಗಿ ಈ ಒಂದು ಈವೆಂಟ್ ಅನ್ನ ಸ್ಟಾಪ್ ಮಾಡಿಸಬಹುದಿತ್ತು. ಆದ್ರೂ ಕೂಡ ಪೊಲೀಸರು ಆ ಈವೆಂಟ್ ಅನ್ನ ಸ್ಟಾಪ್ ಮಾಡಿಸಲಿಲ್ಲ. ಬಿಕಾಸ್ ಆಫ್ ಪೊಲಿಟಿಕಲ್ ರೀಸನ್ಸ್ ಅಂತ ಸಂಪುಟದಲ್ಲಿ ಇರುವಂತಹ ಒಂದಿಷ್ಟು ಸಚಿವರೇ ಮೌಖಿಕವಾಗಿ ತಿಳಿಸಿರುವಂತದ್ದು. ಇಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ತನ್ನ ಜವಾಬ್ದಾರಿಯನ್ನ ನೇರವಾಗಿ ಈವೆಂಟ್ ಆಗಿರ್ಬೋದು ಕ್ರಿಕೆಟಿಗರ ಮೇಲೆ ತಳ್ಳುತ್ತಾ ಇರುವಂತಹ ಸರ್ಕಾರ ಒಂದಿಷ್ಟು. ಅಭಿಷೇಕ್, ಥ್ಯಾಂಕ್ ಯು. ಈಗ ವರದಿಯಲ್ಲಿ ಹೇಳಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಮಾಡಿರುವಂತ ತಪ್ಪು ಅಂತ ಹೇಳಿ. ಆರ್ಸಿಬಿ ನಿರ್ಲಕ್ಷ್ಯದಿಂದಲೇ ಕಾಲ್ತುಳಿತ ಸಂಭವಿಸಿದೆ. ಜೂನ್ 4ನೇ ತಾರೀಕಿನಂದು ಸೋಷಿಯಲ್ ಮೀಡಿಯಾದಲ್ಲಿ ಇವರು ಪೋಸ್ಟ್ ಮಾಡ್ತಾರೆ. ಸಂಭ್ರಮಾಚರಣೆಗೆ ಬರುವಂತೆ ಜನರನ್ನ ಆಹ್ವಾನಿಸಿ ಒಂದು ಪೋಸ್ಟ್ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಉಚಿತ ಪ್ರವೇಶ ಅಂತೇಳಿ ಕೊಹ್ಲಿ ವಿಡಿಯೋ ಇತ್ತು. ಆರ್ಸಿಬಿ ಉಡಾಫೆ ಮಾಡಿದ್ದರಿಂದಲೇ ಇಂಥದ್ದೊಂದು ಅವಘಡ ಸಂಭವಿಸಿದೆ, ಇಂಥದ್ದೊಂದು ಭೀಕರ ದುರಂತ ಸಂಭವಿಸಿದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಸಂಭ್ರಮಾಚರಣೆಗೆ ಎಲ್ಲರನ್ನೂ ಕೂಡ ಇವರು ಆಹ್ವಾನಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಉಚಿತ ಪ್ರವೇಶ, ಯಾರಿಗೂ ಕೂಡ ಪಾಸ್ ಇಲ್ಲ, ಉಚಿತ ಪ್ರವೇಶ ಇದೆ, ನೀವೆಲ್ಲರೂ ಕೂಡ ಬನ್ನಿ ಅಂತೇಳಿ ಹೇಳಿದ್ರು. ಇದಾದ ನಂತರ ಅಭಿಮಾನಿಗಳು ಹುಚ್ಚೆದ್ದು ಬಂದ್ರು. ಈ ನಿರ್ಲಕ್ಷ್ಯವೇ ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನೋದನ್ನ ಇಲ್ಲಿ ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿದಂತ ವರದಿಯ ಪ್ರಸ್ತಾಪ. ಹೆಚ್ಚಿನ ಮಾಹಿತಿಯೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಬಿಬಿ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸುಮಾರು 331 ಪುಟಗಳ ಆ ವರದಿಯಲ್ಲಿ ಪ್ರಮುಖ ಅಂಶಗಳು ಯಾವುದು, ಯಾರ ಮೇಲೆ ಸರ್ಕಾರ ಇಲ್ಲಿ ಗೂಬೆ ಕೂರಿಸಿದೆ, ಸದ್ಯಕ್ಕೆ ಆ ವರದಿಯ ರಿಪೋರ್ಟ್ ತಮ್ಮ ಹತ್ರ ಏನಿದೆ ಅಭಿಷೇಕ್? ಮೊದಲನೇದಾಗಿ ಸರ್ಕಾರ ಈ ಒಂದು ವರದಿಯನ್ನ ಬಹಿರಂಗಗೊಳಿಸಬಾರದು ಅಂತ ಯಾಕೆ ಹೇಳ್ತಿತ್ತು ಅನ್ನೋ ಒಂದು ಅಂಶ ಈಗ 331 ಪುಟಗಳನ್ನ ನೋಡಿದಾಗ ಅರ್ಥ ಆಗ್ತಿರುವಂತದ್ದು. ನೇರವಾದ ಹೊಣೆಯನ್ನ ಆರ್ಸಿಬಿ ಆಗಿರ್ಬೋದು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಆಗಿರ್ಬೋದು, ಮತ್ತೊಂದು ಕಡೆ ಡಿಎನ್ಎ ಈವೆಂಟ್ಗಳ ಮೇಲೆ ಹೊರಿಸಿರುವಂತದ್ದು. ಈ ತಂಡ ಗೆಲುವು ಆದ ನಂತರ ಅಂದ್ರೆ ಮ್ಯಾಚ್ ಗೆದ್ದ ನಂತರ ನೇರವಾಗಿ ಇಡೀ ರಾಜ್ಯದಲ್ಲಿರುವಂತಹ ಅಭಿಮಾನಿಗಳನ್ನ ಸ್ಟೇಡಿಯಂ ಬಳಿ ಬನ್ನಿ ಅಂತ ಕರೆಯನ್ನ ಕೊಡ್ತಾರೆ. ಅದಾದ ನಂತರ ಯಾವುದೇ ಪಾಸ್ ಇಲ್ಲದೆ ಇದ್ರೂ ಕೂಡ ನಿಮಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ವಿರಾಟ್ ಕೊಹ್ಲಿ ಮುಖಾಂತರ ಹೇಳಿಸ್ತಾರೆ. ಅದಾದ್ಮೇಲೆ ಒಂದು ಮೆರವಣಿಗೆ ಇರುತ್ತೆ ಅಂತ ಕೂಡ ತಿಳಿಸ್ತಾರೆ. ಅದಾದ ನಂತರ ಇಲ್ಲ, ಪಾಸ್ ಇದ್ದವರಿಗೆ ಮಾತ್ರ ನಾವು ಒಳಗಡೆ ಬರೋದಕ್ಕೆ ಅನುಮತಿಯನ್ನ ಕೊಡ್ತೇವೆ ಅಂತ ಹೇಳ್ತಾರೆ. ಇವರ ದ್ವಂದ್ವ ಹೇಳಿಕೆಗಳಿಂದ ಇವರು ಯಾವುದೇ ವ್ಯವಸ್ಥೆಗಳನ್ನ ಮಾಡಿಕೊಳ್ಳದೆ ಇರೋದ್ರಿಂದ ಇವರು ಕೊಟ್ಟಂತ ಸಂದೇಶದಿಂದಲೇ ಸುಮಾರು 35,000 ಕುಳಿತುಕೊಳ್ಳುವಂತಹ ಜಾಗದಲ್ಲಿ 3.5 ಲಕ್ಷ ಜನರು ಬಂದಿದ್ರು. ಈ ಸಂದರ್ಭದಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕಾಗಿದ್ದಂತ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿರಲಿಲ್ಲ. ಇದಾದ ನಂತರ ಡಿಎನ್ಎ ಸಂಸ್ಥೆ ಕೂಡ ಇಲ್ಲಿ ಸೆಕ್ಯೂರಿಟಿ ವಿಚಾರವಾಗಿ ಕ್ರಮವನ್ನು ವಹಿಸಬೇಕಾಗಿತ್ತು.